ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದ್ಬಿಟ್ಟು ಶನಿವಾರದ ಒಳಗೆ ಬೆಳಗ್ಗೆನೇ ನೋಡಿ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ. ವಾತಾವರಣ ನೋಡಿ ಯಾವ ಥರ ಇದೆ ಅಂತ. ಫುಲ್ಲು ಮೋಡ ಆಗ್ಬಿಟ್ಟಿದೆ, ಮೋಡ ಮುಚ್ಕೊಂಡ್ಬಿಟ್ಟೈತೆ. ಬೆಳಗ್ಗೆನೇ ಈ ಥರ ಮಳೆ ಬಂದುಬಿಟ್ರೆ ನಿಜವಾಗ್ಲೂ ಫ್ರೆಂಡ್ಸ್ ಏನು ಕೆಲಸ ಮಾಡೋಕ್ಕೆ ಮೂಡೇ ಬರಲ್ಲ. ಇಲ್ಲಿ ಬಂದು ನೀವು ನೋಡಿದ್ದು ಬೆಳಗ್ಗೆ ಊಟ ಕಡಿಮೆ ಇದು ಗೊರಟೆ ಹೋಗಿರಲ್ಲ ಈ ಕಡೆ ನೀರು ಅಲ್ಲಿ ನೀರು ಚೆನ್ನಾಗಿ ಕಟ್ಟಿದ್ರೆ ಬಿರ್ಗಿದಿ ಬಾ ಕಡೆಗೆ ನೀರೇ ಕಟ್ಟದೆ ಮೊದಲೇ ಏನ ಮ್ಯಾಲಿದ ತಡಿ ಆಮೇಲೆ ಕವರ್ ತಂದು ಬಾ ಬಿಡಿಸ್ಕೊಳ ಅಂತ ಕವರ್ ತಂದಿರ್ ಕಣಮ್ಮ ಅಲ್ಲೊಂದು ಎರಡು ಬಿಟ್ಟರೆ ಅಷ್ಟೇ. ಇದೇ ಗಿಡನೇ ಬಿಟ್ಟು ನೋಡಿ ಹಿಂಗೆ ಸಣ್ಣ ಅಲ್ಲ. ನಾನು ಅದಕ್ಕೆ ಬರ್ತೀನಿ ಈಗ ಆಗ ಅವತ್ತು ಬಳ್ಳಿಯಲ್ಲಿ ಈ ಕಡೆಗೆ ಹೋಯ್ತು ಕಣ ಎರಡು, ಈ ಕಡೆಗೆ ಒಂದು ಎರಡು ಇದ್ದಾವೆ. ಬಲ್ಪ್ ಗಿಡ ಕುಯ್ತು ಸಾಕು ನೋಡಿ. ಇದನ್ನು ಕಟ್ಟಿದೆ ಕೊಯ್ದು ನಾನು ಸಿಗ್ತಿದ್ದಾನೆ ಕೊಯ್ಯೋಣ ಅಂತ ಇದ್ದೆ. ಕೈ ಕಾಯಿ ಮಾಡ್ಕೊಂಡು ಆಗ ಕೊಯ್ದಂಗಿದ್ರೆ ನೋಡಿ ಹಂಗೆ ಸಿಗುತ್ತು ಬಿಡೋದೊಳೆ ಹಿಂಗೆ. ಈಗ ಏನು ಮಾಡ್ತೀಯ ಸಿಗುತ್ತೂ ಸಣ್ಣ ಇದೇ ದಾಸವಾಳ ಗಿಡ ಫುಲ್ ಒಣಗಿ ಹೋಯ್ತಲ್ಲ. ಅದು ಬಟ್ಟೆ ಹಸಿ ಐತೆ. ಹಾಂ ಹಸಿ ಐತಿ ಅಲ್ಲಿ ಬರ್ತಾವೆ ನೀರಿದ್ರು ಕೆಳಗೆ ತರ್ಬೇಕು. ಇವು ಚೆನ್ನಾಗಿ ಗಿಡ ನೀರು ಹೆಚ್ಚು ಅವಾಗ ಅಲ್ಲಿ ನೀರು ಹೋಗ್ತಾ ಬಿಡು ಸಾಕು. ಎಲ್ಲಿ ಯಾರು ನೀರು ಹೋಗ್ತಾರೆ. ಇದು ಎಲ್ಲ ಇದು ಹಾಕಿದ್ರೆ ಚಿಗುರ್ತೈತೆ ನಾವು. ಇದು ಚಿಗುರ್ತೈತೆ. ಇದು ಪುದೀನ. ಇದು 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 ಕೊತ್ತಂಬರಿ ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪಿಂದ ಕರಿಬೇ ಸೊಪ್ಪಿನ ಬೀಜಕ್ಕಿದೆ ಎಲ್ಲ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿತದು ಹಾಕಿದ್ದು. ಚೂರು ಚಿಗುರು ಬಿಟ್ರೆ ನೀಟಾಗಿ ಎಲ್ಲ ಫುಲ್ ಅದೇ ಟೊಮಟೊ ಗಿಡ. ಒಂದೆರಡು ಮೆಣಸಿಕಾಯಿನೂ ಹಿಂಗೆ ಚೆಲ್ಬೇಕಾಯ್ತು. ಮೆಣಸೆ ಒಂದೇ ಒಂದು ಮೆಣಸಿಕಾಯಿ ಇದ್ರು ಚಲ್ತದ್ದೆ. ಗಿಡ ಹುಡ್ತಾವ್ ತೆಗ್ದು ಅಲ್ಲೆಲ್ಲ ಆಗಿಸ್ತದೆ. ಈ ಮೆಣಸಿಕಾಯಿ ಒಣಕಾಯಿ ಅಡ್ಕೊಂಡಿದೆ. ಈಗ ಅಡ್ಕೊಂತ ಅವಾಗ ಬೈದು ಕೊಡ್ದು ಬಿಸಾಕೊಬಿಟ್ಟು ಅವಳೇನು ನಿಂತ್ಕೊತಿ ಅಂತ. ಇದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಚಿಗುರಿತ ಅಲ್ಲ. ಪರ್ಲಕ್ಕ ಗಿಡ ಇನ್ನು ಬಿಡುತ್ತೆ. ನೆಕ್ಸ್ಟ್ ಈಚೆ ಹೂವೆಲ್ಲ ಆಗ್ತದೆ. ಅಲ್ಲೊಂದು ದಪ್ಪ ಆಯ್ತು ಹಾಕೊಂಡು ಇಲ್ಲೆಲ್ಲ ಹೂವು ಹಾಕ್ತಿದ್ವಿ. ಹೂವು ಹಾಕ್ತಿದ್ದೀಯಲ್ಲ ಅಲ್ಲ. ಈಗ ಫಸ್ಟೇ ಕಡಿಮೆ ಸ್ವಲ್ಪ ಹಿಂದೆಗಡೆ ಗಿಡ ಎಲ್ಲ ಹಾಕಿದ್ವಲ್ಲ, ಅದನ್ನ ತೋರಿಸ್ಕೊಂಬಂದೆ ನೋಡಿ ಯಾವ ಥರ ಗಿಡ ಹಾಕಿದ್ವಿ ಅಂತ. ನಾವು ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮಮ್ಮ ತುಂಬ ಜಾಸ್ತಿ ತರಕಾರಿ ಎಲ್ಲ ಬೆಳೀತಾ ಇತ್ತು ಅಲ್ಲಿ ಹಿಂದ್ಗಡೆ ಜಾಗದಲ್ಲಿ. ಬಟ್ ಇವಾಗ ಏನೂ ಹಾಕಿಲ್ಲ. ಅದಕ್ಕೆ ಸ್ವಲ್ಪ ಒಂದೆರಡು ಟೊಮೊಟೊ ಗಿಡ ಅವನ್ನೆಲ್ಲ ಹಾಕಿದ್ದೆ. ಇನ್ನು ಸ್ವಲ್ಪ ಯಾವುದಾದ್ರೂ ಒಂದು ತರಕಾರಿನೋ ಸೊಪ್ಪನ್ನೋ ಏನಾದರೂ ಹಾಕಬೇಕು. ಸದ್ಯಕ್ಕೆ ಅಷ್ಟಿದೆ ಅಷ್ಟೇ. ಒಂದು ಪೇರಳೆಕಾಯಿ ಗಿಡ ಇದೆ, ಹೂವಿನ ಗಿಡ ಇದೆ. ಎಷ್ಟು ಚೆನ್ನಾಗಿ ಹೂವೆಲ್ಲ ಅರಳಿದೆ ನೋಡಿ. ಇವಾಗ ಬಂದ್ಬಿಟ್ಟು ಇವತ್ತು ನೀರು ಬೇರೆ ಬಿಟ್ಟಿದ್ರು. ಇವತ್ತು ಶನಿವಾರ ಬೇರೆ ಮನೆ ಕ್ಲಾಸು. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿರಲಿಲ್ಲ, ಚಿಕ್ಕವಳನ್ನ. ಏಕೆಂದರೆ ಅವಳಿಗೆ ಸ್ವಲ್ಪ ಹುಷಾರಿದ್ದಿಲ್ಲ. 4 ದಿನದಿಂದ ಸ್ಕೂಲಿಗೆ ಕಳಿಸಿರಲಿಲ್ಲ, ಹುಷಾರಿರಲಿಲ್ಲ. ಹಾಗಾಗಿ ಅವಳನ್ನ ಸ್ಕೂಲಿಗೆ ಕಳಿಸಿರಲಿಲ್ಲ. ಒಂಥರ ಕಾಲಲ್ಲೆಲ್ಲ ಓದ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಕಾಲು ಸ್ವಲ್ಪ ದಪ್ಪನಾಗಿ ಓದ್ಕೊಂಡಿತ್ತು, ಒಂದು ಸ್ವಲ್ಪ ಊತ ಬಂದಿತ್ತು. ಮತ್ತು ಕೈಗೆ ಮತ್ತು ಕಾಲಲ್ಲೆಲ್ಲ ಗಾಯ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಅವಳನ್ನ ಸ್ಕೂಲಿಗೆ ಕಳಿಸಿರಲಿಲ್ಲ. ನಡೆದೊಳಗೂ ಆಗ್ತಾಯಿರಲಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ 2 ದಿವಸದಿಂದ ಪರವಾಗಿಲ್ಲ, ಓಡಾಡ್ತಿದ್ದಾಳೆ. ಇಲ್ಲಾಂದರೆ ಎಲ್ಗಾರ ಹೊರಗೆ ಹೋಗಬೇಕು ಅಂದರೆ ನಾನೇ ಎತ್ಕೊಂಡು ಕರ್ಕೊಂಡೋಗ್ಬೇಕು, ಕರ್ಕೊಂಬರ್ಬೇಕು, ಹಂಗಾಗ್ಬಿಟ್ಟಿತ್ತು. ಇವಾಗ ಬಂದ್ಬಿಟ್ಟು ನೀರು ಬೇರೆ ಬಿಟ್ಟಿದ್ರು. ಇವತ್ತು ಶನಿವಾರ ಅಲ್ವಾ, ನೀರು ಬಿಟ್ಟಿದ್ರು. ಹಂಗಾಗಿ ನೀರು ಹಿಡಿದ್ಬಿಟ್ಟು ನನ್ನ ತಂಗಿ ಎಲ್ಲ ಬಟ್ಟೆ ಸ್ವಲ್ಪ ಇದ್ದು ಅಂತ ಬಟ್ಟೆ ತೊಳಿತಾ ಇದ್ಲು. ನಾನು ಬಂದ್ಬಿಟ್ಟು ಇಲ್ಲೆಲ್ಲ ನೀಟಾಗೆಲ್ಲ ಟೈಮ್ ಆಗಿಬಿಟ್ಟಿತ್ತು. ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಹೋಗಿದ್ಲು. 8 ಗಂಟೆ 8:15 ವ್ಯಾನ್ ಬರುತ್ತೆ. ಅವಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಾಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ದೇವ್ರದ್ದು ಹಾಕೋದು ಹಾರ ಇತ್ತಲ್ಲ, ಅದನ್ನು ವಾಶ್ ಮಾಡಿದ್ಯೋ ಇಲ್ವೋ ಅಂತ ಕೇಳ್ತಾಯಿದ್ದೆ. ಇಲ್ಲ ಮಾಡಿಲ್ಲ, ತಂದುಕೊಡು ಅಂತಿದ್ಲು. ಆಮೇಲೆ ಇನ್ನೊಂದು ನಮ್ಮ ಅಜ್ಜ ಅಜ್ಜಿ ಫೋಟೋಕ್ಕೊಂದು ಹಾಕಿರೋ ಒಂದು ಹಾರ ಇತ್ತು. ಅದನ್ನು ತೆಗೆದುಕೊಂಡು ಹೋಗಿ ಅವಳಿಗೆ ಕೊಡೋಣ ತೊಳೆಯೋಕ್ಕೆ ಅಂತ ಎಲ್ಲ ತೆಗೆದು ಕೇಳ್ತಾಯಿದ್ದೆ, ತೊಳೆದಿದ್ಯೋ ಇಲ್ವೋ ಅಂತ. ಅದಕ್ಕೆ ತೊಳೆದಿಲ್ಲ ಅಂದರೆ ಸರಿ ಆಯಿತು ಅಂತ ಕೊಡೋಣ ಅಂತ ಹೋಗ್ತಿದ್ದೆ. ಇಲ್ಲಿ ನನ್ನ ಚಿಕ್ಕ ಮಗಳು ಬಂದ್ಬಿಟ್ಟು ಟಿ ವಿ ನೋಡ್ಕೊತ ಊಟ ಮಾಡ್ತಾಯಿದ್ದಾಳೆ. ಅವರಿಗೆ ಮನೇಲಿದ್ದರೆ ಟಿ ವಿಗೆ ಒಂದು ಬಿಟ್ಟರೆ ಸಾಕು, ಅವ್ರಿಗೆ ಇನ್ನೇನು ಬೇಡ. 24 ಗಂಟೆ ಟಿ ವಿ ಮುಂದೆನೇ ಕೂತ್ಕೊಂಡಿರ್ತಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ನೀಟಾಗಿ ಇವಾಗೆಲ್ಲ ಮಂಚದ ಮೇಲೆಲ್ಲ ಎಲ್ಲ ನನ್ನ ಮಗಳೆಲ್ಲ ಬುಕ್ಕೆಲ್ಲ ಹರಡಿ ಹೋಗ್ಬಿಟ್ಟಿದ್ಲು. ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕಾರೆ ಅವಳಂಗೆ ಎಲ್ಲ ಬುಕ್ನೆಲ್ಲ ತೆಗೆದ್ಬಿಟ್ಟು, ಶನಿವಾರನೇ ಜಾಸ್ತಿ ಏನು ಬುಕ್ಸ್ ಇಟ್ಕೊಂಡು ಹೋಗಿರಲ್ವಲ್ಲ, ಹಾಗಾಗಿ ಎಲ್ಲ ತೆಗೆದ್ಬಿಟ್ಟು ಎಸ್ಬಿಟ್ಟು ಯಾವ್ದು ಬೇಕು ಒಂದು 2 ಎಕ್ಸೈಸ್ ಇಟ್ಕೊಂಡು ಹೋಗ್ಬಿಡ್ತಾಳೆ ಅಷ್ಟೇ. ಇನ್ನೇನು ಮನೆ ಕ್ಲಾಸಿಗೆ ಬಂದುಬಿಡ್ತೀವಿ ಅಂತ ಅದನ್ನೆಲ್ಲ ತೆಗೆದು ಅಲ್ಲೆಲ್ಲ ಮಂಚದ ಮೇಲೆಲ್ಲ ಹರಡಿ ಹೋಗ್ಬಿಟ್ಟಿರ್ತಾಳೆ. ಇವಾಗ ಬರೋತ್ತಿಗೆ ನಾನೆಲ್ಲ ತೆಗೆದು ಎಲ್ಲ ಇಕ್ಬಿಟ್ಟು ರೆಡಿ ಮಾಡಿ ಇಕ್ಬೇಕು. ಮತ್ತು ಟೈಯು ಬೆಲ್ಟು ಅವನ್ನೆಲ್ಲ ಅಷ್ಟೇ. ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಂತಾರೆ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಎಸಿತಾರೆ. ಆಮೇಲೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ
ಆಮೇಲೆ ಹೋಗ್ಬೇಕಾದ್ರೆ ನನಗೆ ಕೇಳೋದು ಟೈ ಬೆಲ್ಟ್ ಎಲ್ಲಿದ್ದಾವೆ ಹಂಗೆ ಹಿಂಗೆ ಅಂತ. ಆಮೇಲೆ ಹೋಗೋ ಟೈಮಲ್ಲಿ ನಾವು ಅಷ್ಟೇ ಇಲ್ಲಿದೆ ಅಂತ ಪರದಾಡೋದು ನಾವು ಹೋಗೋ ಟೈಮಲ್ಲಿ ಸಿಗೋಲ್ಲ. ಇನ್ನು ಬಾಕಿ ಟೈಮಲ್ಲಿ ಅಲ್ಲೊಂದು ಇಲ್ಲೊಂದು ಅಂತ ಬಿದ್ದು ಒದ್ದಾಡ್ತಾ ಇರುತ್ತವೆ. ಇವಾಗ ಅದಕ್ಕೆ ಎಲ್ಲ ನೀಟಾಗಿ ಎಲ್ಲ ಎತ್ತಿಡ್ತಾಯಿದ್ದೀನಿ. ಯಾಕಂದರೆ ಸೋಮವಾರ ತನಕ ಸ್ಕೂಲಿಗೆ ಹೋಗಲ್ವ, ಶನಿವಾರ ಭಾನುವಾರ ರಜೆ ಇರುತ್ತೆ. ಆಮೇಲೆ ಅದಕ್ಕೆ ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡ್ತವೆ, ಮತ್ತೆ ಹೋಗ್ಬೇಕಾದ್ರೆ ನನ್ನನ್ನು ಕಾಟ ಕೊಡ್ತಾರೆ ಅಂತ ಎಲ್ಲ ನೀಟಾಗೆಲ್ಲ ತೆಗೆದು ಇಡ್ತಾಯಿದ್ದೀನಿ. ಮತ್ತು ಸೋಮವಾರ ಬೇಕು ಅಂದ ತಕ್ಷಣ ಕೈ ಸಿಗೋ ಥರ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ನೀಟಾಗಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಕಸ ಹೊಡಿತಾ ಇದ್ದೀನಿ. ನನ್ನ ತಂಗಿ ಬಂದುಬಿಟ್ಟು ಬಟ್ಟೆ ಎಲ್ಲ ತೊಳಿತಾ ಇದ್ಲು, ಇನ್ನೂ ಅಡುಗೆನೂ ಮಾಡೇ ಇರಲಿಲ್ಲ. ಅಂದರೆ ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ವಾ, ನನ್ನ ದೊಡ್ಡ ಮಗಳೇನು ಟಿಫನೇನು ತಂದೋಗಲ್ಲ. ಇವಳು ಚಿಕ್ಕವಳು ಹೋಗೋ ಥರ ಇದ್ದರೆ ಏನಾದರೂ ಮಾಡಬೇಕಾಗಿತ್ತು. ಇವಳು ತಂದೋಗ್ತಾಳೆ, ಟಿಫನ್ನು ತಿಂದು ಹೋಗ್ತಾಳೆ. ಅವಳು ಊಟನೂ ಮಾಡೋಲ್ಲ, ಟಿಫನ್ನು ತಂದೋಗಲ್ಲ. ಹಂಗೆ ಅವಳು ತಗೊಂಡೋಗು ಅಂತ ಎಷ್ಟು ಸತಿ ಹೇಳ್ತೀನಿ ನಾನು, ಬಟ್ ಅವಳು ಏನೂ ತಗೊಂಡೋಗಲ್ಲ, ಏನಿಲ್ಲ. ಇಲ್ಲಮ್ಮ ನಾನು 12ವರೆಗೆಲ್ಲ ಬರ್ತೀನಲ್ಲ, ನಿನಗೇನು ಬೇಡ ಅಂತ ಹಂಗೆ ಹೋಗ್ತಾಳೆ. ಹಂಗಾಗಿ ನಾನು ಇವತ್ತೇನು ಟಿಫನ್ ಏನೂ ಮಾಡಿರಲಿಲ್ಲ, ಹಂಗೆ ಹೋದ್ಲವಳು. ಬರೀ ಒಂದು ಬಾಟ್ಲಿ ನೀರು ತಗೊಂಡ್ಬಿಟ್ಟು ಹೋಗ್ತಾಳೆ. ಆಮೇಲೆ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕಸ ಹೊಡಿತಾ ಇದ್ದೀನಿ. ಇದು ನಡುಮನೆ ಮತ್ತು ಕೋಣೆದು ಎಲ್ಲ ನೀಟಾಗಿ ಒಂದ್ಸಲ ನೀಟಾಗಿ ಕಸ ಹೊಡೆದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ರೆ ಈಗ ಸ್ವಲ್ಪ ಮುದ್ದೆ ಏನಾದರೂ ಮಾಡಿಬಿಟ್ರೆ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಏನೇ ತಿಂಡಿ ಏನು ಮಾಡಿರಲಿಲ್ವಲ್ಲ, ಮುದ್ದೆ ಮಾಡಿಬಿಟ್ರೆ ಸರಿಯಾಗುತ್ತೆ. ನಮ್ಮ ಅಮ್ಮಂಗೆಲ್ಲ ಮುದ್ದೆನೇ ಅವರಿಗೆಲ್ಲ ಬೇಕು, ಹಂಗಾಗಿ ಮುದ್ದೆ ಮಾಡಿ ಸರಿಯಾಗುತ್ತೆ ಅಂತ ಇವಾಗೆಲ್ಲ ನೀಟಾಗಿ ಕಸ ಎಲ್ಲ ಹೊಡೆದ್ಬಿಟ್ಟು ನೋಡಿ, ನನ್ನ ಮಗಳು ಊಟ ಕೊಟ್ಟಿದ್ದೀನಿ ಅವಳಿಗೆ. ಅನ್ನ ಆಲ್ರೆಡಿ ಆಗಿತ್ತು, ಮುದ್ದೆ ಒಂದು ಮಾಡಬೇಕಾಗಿತ್ತು ಅಷ್ಟೇ. ಟಿ ವಿ ನೋಡ್ತಾ ಇದ್ದಾರೆ. ಈ ಟಿ ವಿಯಲ್ಲಿ ಇವ್ರು ಹಾಕೋದು ಸೀರಿಯಲಲ್ಲಿ ಒಂದೇ ಧಾರಾವಾಹಿ. ಆ ಸೀರಿಯಲಲ್ಲಿ ನೋಡಿ 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 ನಮಗಂತೂ ಹುಚ್ಚಿಡ್ದೋಗ್ಬಿಟ್ಟಿದೆ. ಅವ್ರು ಯಾವಾಗ್ಲಾರ ಕೂತ್ಕೊಂಡು ಬೆಳಗ್ಗಿಂದ ಸಾಯಂಕಾಲ ತನಕ ಕೂತ್ಕೊಂಡ್ರು ಬರೀ ಸೀರಿಯಲಲ್ಲಿ ಅಷ್ಟೇ ಫ್ರೆಂಡ್ಸ್ ಧಾರಾವಾಹಿ ಹಾಕೋದು. ಅದು ಬಿಟ್ಟರೆ ಇನ್ನೊಂದು ಯಾವುದೋ ಒಂದು ಪಾಂಡುರಂಗ ವಿಠಲ ಅಂತಲೇ ಇನ್ನೊಂದು ಯಾವುದೋ ಒಂದು ಬರುತ್ತೆ ನೋಡಿ, ಆ ಧಾರಾವಾಹಿ. ಇದು ಬಿಟ್ಟರೆ ಅದು ಬಿಟ್ಟರೆ ಇದು ಅಷ್ಟೇ. ಅದು ನೋಡಿ ನೋಡಿ ನಮಗಂತೂ ಹುಚ್ಚಿಡಿಯೋದೊಂದು ಬಾಕಿ ಅಷ್ಟೇ. ಈಗ ಸಂಜೆ ಆಗಲಿ ನೈಟ್ ಆಗಲಿ ಅದೇ, ಬೆಳಗ್ಗೆ ಆಗಲಿ ಅದೇ, ಮಧ್ಯಾಹ್ನ ಆಗಲಿ ಅದು, ಒಟ್ಟಿನಲ್ಲಿ ಅದು ಬರ್ತಿದ್ರೆ ಅದೇ. ಮತ್ತು ಇನ್ನೊಂದು ಟಿ ವಿ ಚಾನಲ್ ಚೇಂಜ್ ಮಾಡೋಂಗೇ ಇಲ್ಲ, ಅದನ್ನೇ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಇಲ್ಲೆಲ್ಲ ನನ್ನ ತಂಗಿ ಬಟ್ಟೆ ತೊಳಿತಾ ಇತ್ತಲ್ಲ, ಆಮೇಲೆ ಒಂದು ಎರಡೆರಡು ಜಾಲಾಡಿ ಒಣಗಿಬಿಡೋಣ ನಾನು ಅಂತ ಎಲ್ಲ ತೆಗೆದು ಒಣಗ್ತಾಯಿದ್ದೀನಿ. ಇನ್ನೂ ಮಳೆ ಸೋನೆ ಥರ ಇನ್ನೂ ಸೋನೆ ಎಲ್ಲ ಹನಿತಾ ಇತ್ತು ನೋಡಿ. ಇನ್ನೂ ಮೋಡ ಯಾವ ಥರ ಇದೆ ಅಂತ, ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಹಂಗೆ. ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಮನೆ ಆ ಕಡೆ ಪಕ್ಕದಲ್ಲಿ ಗಿಡ ಎಲ್ಲ ಹಾಕಿದ್ದೀವಲ್ಲ, ಅಲ್ಲಿ ಜಾಗ ಇದೆ ಒಣಗಾಕೋಕ್ಕೆ ಅಂತ. ಬಟ್ ಅಲ್ಲಿ ಒಣಗಾಕಿದರೆ ಮಳೆ ಎಲ್ಲ ನೆನೆಯುತ್ತೆ, ಮತ್ತು ಬಟ್ಟೆ ಎಲ್ಲ ನೆನೆಯುತ್ತೆ ಅಂತ ಸೀಟೆಡಾಗಿ ಹಾಕ್ಬಿಟ್ರೆ ಯಾವ ಮಳೆ ಬಂದರೂ ಏನು ಬಂದರೂ ನೆನೆಯಲ್ಲ. ಎಷ್ಟು ದಿನ ಆದರೂ ಇಲ್ಲೇ ಬಿದ್ದಿರ್ತವೆ ಬಟ್ಟೆಗಳು, ಏನು ಟೆನ್ಷನ್ ಏನಿರಲ್ಲ. ಪಕ್ಕದಲ್ಲೂ ಅಷ್ಟೇ, ಏನು ಟೆನ್ಷನ್ ಏನಿರಲ್ಲ. ಬಟ್ ಅಲ್ಲಿ ಮಳೆ ನೆನೀತವೆ ಅನ್ನೋ ಕಾರಣಕ್ಕೆ ನಾನು ಬಟ್ಟೆ ಎಲ್ಲ ಅಲ್ಲಿ ಹಾಕಲಿಲ್ಲ ಅಷ್ಟೇ. ಅದಕ್ಕೆ ಇಲ್ಲಿ ಬಂದುಬಿಟ್ಟು ಎಲ್ಲ ಒಣಗಾಕ್ತಾಯಿದ್ದೀನಿ. ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ಮು ಅಂದರೆ, ಇಲ್ಲಿ ನಿಲ್ಕಲ್ಲ, ಇದು ಮೇಲೆ ಜಾಸ್ತಿ ಮೇಲೆ ಕಟ್ಟಿಬಿಟ್ಟಿದ್ದೀನ, ಅದು ಸಿಟ್ಟಿಂದ ಮೇಲೆ ನಿಲ್ಕಲ್ಲ. ಅದೇನಿದ್ರು ನಾನು ಹತ್ತಿ ಒಂದೊಂದು ಬಟ್ಟೆಗೂ ಒಂದೊಂದು ಸಲ ಹತ್ತಿ ಒಣಗಾಕಬೇಕು. ಅದೇ ಒಂದು ಕಷ್ಟ ಅಷ್ಟೇ. ಹಿಂದ್ಗಡೆಗಾದರೆ ಪಟ ಅಂತ ಒಣಗಾಕೊಂಬರ್ಬೋದು ಅಷ್ಟೇ. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಇವು ಮೊನ್ನೆ ತೊಳೆದಿರೋ ಬಟ್ಟೆ, ಒಂದು 3-4 ದಿವಸದಿಂದ ತೊಳೆದಿರೋ ಬಟ್ಟೆ. ಯಾಕಂದರೆ ಇವಾಗ ಮೋಡ ಅಲ್ವಾ, ಮಳೆ ಬರ್ತಾ ಇರುತ್ತೆ, ಬಿಸಿಲಿಲ್ಲ ಜಾಸ್ತಿ, ಬೇಗ ಒಣಗಲ್ಲ. ಒಂದು 4-5 ದಿವಸ 3-4 ದಿವಸ ಅಂತ ಬೇಕು ಬಟ್ಟೆ ಒಣಗೋಕ್ಕೆ. ಈಗ ತೊಳೆದು ಹಾಕಿದ್ರೆ ಇನ್ನೊಂದು 2-3 ದಿವಸ ಬೇಕು ತಗೊಳಕ್ಕೆ. ಅದಕ್ಕೆ ಇವನ್ನ ಹೋದ್ಸತಿ ತೊಳೆದಿರೋವೆಲ್ಲ ತೆಗೆದುಬಿಟ್ಟು ಎಲ್ಲ ಹಾಕ್ಬಿಟ್ಟು ಆ ಜಾಗಕ್ಕೆ ಇವತ್ತು ತೊಳೆದಿರೋವೆಲ್ಲ ಬಟ್ಟೆ ಎಲ್ಲ ಹಾಕ್ತಾಯಿದ್ದೀನಿ. ನನ್ನ ಮಗಳು ಕಾಲು ನೋವು ಇದ್ದಾಗ ಕೂತ ಜಾಗದಿಂದ ಅಳ್ಳಾಡ್ತಾ ಇರಲಿಲ್ಲ ಅವಳು. ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗ್ಬೇಕು ಅಂದರೆ ನಾನೇ ಎತ್ಕೊಂಡು ಕರ್ಕೊಂಬರ್ಬೇಕು, ಮತ್ತು ಕರ್ಕೊಂಬಂದು ಒಳಗೆ ನಿಲ್ಲಿಸ್ಬೇಕು. ಇವಾಗ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಎಲ್ಲ ಔಷಧಿ ಎಲ್ಲ ಹಚ್ಚಿಬಿಟ್ಟು ಇಂಜೆಕ್ಷನ್ ಎಲ್ಲ ಕೊಡಿಸಿ ಸ್ವಲ್ಪ ಹುಷಾರಾದಮೇಲೆ ಈಗ ನೋಡಿ ಹೆಂಗೆ ಕುಣಿತಾ ಇದ್ದಾಳೆ ಅಂತ ಕನ್ನಡಿ ನೋಡ್ಕೊಂಡು. ಅದಕ್ಕೆ ಬೈತಾ ಇರ್ತೀನಿ, ಇದಕ್ಕೆ ಸ್ಕೂಲಿಗೆ ತಪ್ಪಿಸ್ಕೊಂಡಿರೋದು ಅಂತ. ಆದರೂ ನಾನೇ ಕಳಿಸ್ಲಿಲ್ಲ. ಅವಳು ಹೋಗ್ತಾಳೆ ಪಾಪ, ಅವಳು ತಪ್ಪಿಸ್ಕೊಳ್ಳೋಲ್ಲ ಯಾವತ್ತೂ ಸ್ಕೂಲಿಗೆ. ಹುಷಾರಿಲ್ಲ ಅಂದರೆ ಎಷ್ಟೇ ಕಷ್ಟ ಆದರೂ ಅವಳು ಕಾಲು ನೋವಾದರೂ ಹೋಗ್ತೀನಿ ಅಂತ ಹೇಳ್ತಾಳೆ. ಬಟ್ ನಾವೇ ಕಳಿಸಿಲ್ಲ ಅಷ್ಟೇ. ಮತ್ತು ಸ್ಕೂಲಲ್ಲಿ ಏನಾರು ಹೆಚ್ಚು ಕಮ್ಮಿ ಇದು ಕಾಲೇನೋ ಜಾಸ್ತಿ ನೋವು ಆದರೆ ಕರ್ಕೊಂಬರೋಕ್ಕೆ ಯಾರೂ ಇಲ್ವಲ್ಲ, ಇವಾಗ ದೂರ ಬೇರೆ ಸ್ಕೂಲು, ಹಾಗಾಗಿ ಕರ್ಕೊಂಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಕಳಿಸಿಲ್ಲ ಅಷ್ಟೇ. ಬಿಡು, ವಾಸಿ ಆಗಲಿ ಫಸ್ಟು, ಎಲ್ಲ ನೀಟಾಗಿ ವಾಸಿ ಆದಮೇಲೆ ಎಲ್ಲ ಕಳಿಸೋಣ ಅಂತ ಕಳಿಸ್ಲಿಲ್ಲ. ಆಮೇಲೆ ಇಲ್ಲಿ ಬಂದುಬಿಟ್ಟು ಎಲ್ಲ ಬಟ್ಟೆನೆಲ್ಲ ತೆಗೆದುಬಿಟ್ಟು ಮಡಚಿಟ್ಟು ಅವ್ರವ್ರ ಬಟ್ಟೆನ ಅವ್ರವ್ರ ಜಾಗಕ್ಕೆ ಸೇಫ್ಟಿಯಾಗಿ ಇಕ್ಬಿಡ್ಬೇಕು. ನನಗೆ ಬಟ್ಟೆ ಮಡಚಿದ ತಕ್ಷಣ ಅವ್ರವ್ರ ಜಾಗಕ್ಕೆ ಇಕ್ಬಿಟ್ರೆ ನನಗೆ ಸಮಾಧಾನ. ಇಲ್ಲಷ್ಟೇ, ಇಲ್ಲಿ ಕೆಳಗಡೆ ಇಕ್ಕಿರೋದು ಮಕ್ಕಳ ಬಟ್ಟೆಗಳು, ಡೈಲಿ ಯೂಸ್ ಬಟ್ಟೆಗಳು. ಯಾಕಂದರೆ ಬೇರೆ ಹತ್ರ ಎಲ್ಲ ತೆಗೆದಿಟ್ಬಿಟ್ರೆ ಡೈಲಿ ನನ್ನ ತಲೆ ತಿಂತಾರೆ ಕೊಡು ಅಂತ. ಇಲ್ಲಿ ಅವ್ರ ಅದರ ಬಟ್ಟೆ ಎಲ್ಲ ತೆಗೆದು ಇಲ್ಲಿ ಮಂಚದಡಿಯಲ್ಲಿ ಇಟ್ಬಿಟ್ರೆ ಒಂದು ಇದರಲ್ಲಿ ಹಾಕ್ಬಿಟ್ಟು ಅವರು ಬೇಕಾದಾಗ ಅವರೇ ತಗೊಂಡು ಇಕ್ಕೊಂಬಿಡ್ತಾರೆ ಹಂಗೆ. ಅದಕ್ಕೆ ಎಲ್ಲ ಬಟ್ಟೆನೆಲ್ಲ ತೊಳೆದ್ಬಿಟ್ಟು ಎಲ್ಲ ಮಡಚಿಟ್ಬಿಟ್ಟು ಅವ್ರವ್ರ ಜಾಗಕ್ಕೆಲ್ಲ ಸೇಫ್ಟಿಯಾಗಿ ಜೋಡಿಸ್ಬಿಟ್ಟೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡಿ ಮುದ್ದೆ ಮಾಡಿಬಿಟ್ಟು ಸಾಂಬಾರು ಮತ್ತು
ಮೊಸರು ಹಾಕೊಂಡು ತಿಂತಾಯಿದ್ದೀನಿ ನೋಡಿ. ಈ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ, ಮೊಸರು ಮತ್ತು ಸಾಂಬಾರು ಹಾಕೊಂಡು ಮುದ್ದೆ ತಿನ್ನೋದು. ಇನ್ನು ಮುದ್ದೆನ ಮೊಸರಲ್ಲಿ ಕಲ್ಸ್ಕೊಂಬಿಟ್ಟು ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಂಥರ ಗಂಜಿ ಥರ ಎಲ್ಲ ಮಾಡ್ಕೊಂಡು ತಿಂತಾರಲ್ಲ, ಅದಿನ್ನೂ ಸಖತ್ತಾಗಿರುತ್ತೆ. ಇದು ಅಷ್ಟೇ, ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಎರಡೂ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಆಮೇಲೆ ಇದಾದಮೇಲೆ ಕೊಡೋಣ ಹಂಗಲ್ಲ ದುಡ್ಡು. ಎಷ್ಟಿದೆ? 60 ನೋಟು ಇದೆ. 61 ಜನ ಬಂತು. ಅದ್ರಾಗ ಒಂದು 10 ನೋಟ್ ಕೊಡು ಸಾಕು. ಇಲ್ಲ 4,999 ರೂಪಾಯಿ ಕೊಡು. 1 ರೂಪಾಯಿ ಬೇಕಾದ್ರೆ ಬಿಡ್ತೀನಿ, ಕೊಡು. ಎಡಗೈ ಬೇಡ, ಬಲಗೈ ಕೊಡು. ತಾಳ ಹೋಗ್ಲಿ. ಎಷ್ಟಾಯ್ತು? ಸಾರ್ಥಕ ಆಯ್ತಾ ಬೆಂಗ್ಳೂರಿಗೆ ಹೋಗಿ ದುಡ್ದಿದ್ಕು? ಅವಾಗ ಪಿ ಎಫ್ ಹಿಡಿದು ಏನಕ್ಕಾರ ಪಿ ಎಫ್ ಹಿಡಿದ್ರೆ ಅನ್ಸುತ್ತೆ ಅವಾಗ. ಈಗ ನಮ್ದು ನಮ್ಗೆ ಕೊಟ್ಟರು ಬೇಡ ಅಂತ ಅನ್ಸೋದು. ಪಿ ಎಫ್ ಇಂದು ಈಗ ತಗೊಳಕ್ಕೆ ಎಷ್ಟು ನಿಮಿಷ ಆಗುತ್ತೆ? ಒಂದು ವರ್ಷ ಆಯ್ತು ತಗೊಳೋತ್ತಿಗೆ. ಪ್ರಾಬ್ಲಮ್ ಆಗಿ ಪಿ ಎಫ್ ಮೇಲೆ ದುಡ್ಡು ಬಂದೋದು. ಈ ಬೋರ್ ಕೊಡ್ಸಿಲ್ಲ, ಏನಾಗ್ತೀಯಾ? ಬೋರ್ ಕೊಡ್ಸಿಯಲ್ಲ? ರಾಗಿ ಏನು ಅದು ಮಾಮೂಲಿ, ಎಲ್ಲರೂ ಹಾಕ್ತಾರೆ. ತಿನ್ನಕ್ಕೆ ಸ್ವಲ್ಪ ಹಾಕಂದ್ರೆ ಆಯ್ತು. ಈಗ ರಾಗಿ ಹಾಕಕ್ಕಿಂತ ಬೋರ್ ಕೊಡ್ಸಿದ್ವಿ. ಹಂಗಾರೆ ಇಷ್ಟು ವರ್ಷ ಬೆಳಿತಿದ್ದಲ್ಲ, ಹೆಂಗ್ ಬೆಳೆದ ಮತ್ತೆ ಬೋರ್ ಇಲ್ದಲೆ? ಮಳೆ ಹವಾಮಾನ ಫೋನ್ ಮಾಡ್ದೆ, ಅವ್ರೇನಂದ್ರು ಮಳೆ ಬರಕಣಪ್ಪ, ಈ ಸರಿ ಬೋರ್ ಕೊಡ್ತೀನಿ ರಾಗಿ ಬೆಳ್ಕಣಪ್ಪ. ಅದು ಸರಿ ಆಯ್ತು. ಇವಾಗ ಏನ್ ಮಾಡ್ತೀಯ ಹೇಳು? ರೇಷ್ಮೆ ಹಾಕ್ತೀಯ? ರೇಷ್ಮೆ ಕಟ್ಟಕ್ಕೆ ಮನೆಗೆ ದುಡ್ಡು ಬೇಕಣೆ, ಅದಕ್ಕೆ ಕಮ್ಮಿ ಕೊಡು ದುಡ್ಡು. ರೇಷ್ಮೆ ಮನೆ ನೀನ್ ಕೋಳಿ ಫಾರಂ ಕೊಟ್ಟಿರಲ್ಲ, ಕೋಳಿ ಫಾರಂ ಇರ್ತಲ್ಲ, ಆತರ ಕಟ್ಟಬೇಕು. 50 ಅಡಿ ಉದ್ದ, 20 ಅಡಿ ಅಗಲ. ಎಲ್ಲಿ ಜಾಗ ಮತ್ತೆ ಅದಕ್ಕೆಲ್ಲ? ಜಾಗ ಏನೈತ್ ಮಂತೆಗೆ, ಜಾಗ ಏನಿಲ್ದಂಗ ಹೊಲ್ತ ಮನೆ ಕಟ್ಕೊಂಡು ಹೋಗ್ಬೋದು. ಪೈಸಾ ಬೇಕಲ್ಲ. ಏನ ಮಾಡ್ತೀಯಪ್ಪ, ಏನೇನ ಮಾಡ್ತೇನೆ. ದುಡ್ಡು ಬೇಕು. ಶೆಡ್ ಕಟ್ಟದ, ದನದ ಶೆಡ್ ಕಟ್ಟದ 3 ಲಕ್ಷ ಕೊಡವ. ಸಾಕಾ? 3 ಲಕ್ಷ ಕೊಟ್ರೆ ನೀನ್ ಹೆಸರು ಹೇಳ್ಕೊಂಡು ರೇಷ್ಮೆ ಮನೆ ಕಟ್ತೀನಿ. ಹೌದಾ? ಆಮೇಲೆ ಒಂದ್ 3 ತಿಂಗಳು ಒಂದು 50,000 ಬರುತ್ತೆ. 3 ತಿಂಗಳಿಗೆ ವರ್ಷಕ್ಕೆ 2 ಲಕ್ಷ ರೂಪಾಯಿ ಬರುತ್ತೆ. ಒಂದ್ 2 ವರ್ಷಕ್ಕೆ ಕೊಡ್ತೀನಿ. ಅದೇ 3 ಲಕ್ಷ ನೀನ್ ಹಂಗೆ ಕೊಡು. ನಾನೇ 1 ವರ್ಷಕ್ಕೆ ಕೊಡ್ತೀನಿ. ನೀನೇ ಮಾಡ್ತೀಯ? ನಾನು ಏನೋ ಮಾಡ್ತೀನಿ, ನಿನಗೆ ಯಾಕೆ? ನೀವೆಲ್ಲ ಮಾಡ್ತೀರ, ನಾನು ಹೇಳ್ದಂಗೆ ಮಾಡ್ತೀನಿ. ಕೊಡು, ಅದೇ 3 ಲಕ್ಷ ನನಗೆ ಕೊಡು, ನಾನೇ 1 ವರ್ಷದಲ್ಲ ಕೊಡ್ತೀನಿ. ಅಣ್ಣ ಕಿಡ್ನಿ ಯಾಕೆ ಕೊಡ್ತೀನಿ, ಕೊಡೋ ದುಡ್ಡು ಯಾಕೋ ಇಟ್ಕಂದಿಯಾ ಜೋಮಳಿಕೆ? ನೋಡಿ ನಮ್ಮ ಅಣ್ಣ ನನಗೆ ದುಡ್ಡು ಕೊಡೋಕ್ಕೆ ಅಂತ ತಂದಾನೆ, ಜೋಮಳಿಗೆ ಇಕ್ಕಂಗೆ ಕುತ್ಕೊಂಡಾನೆ. ಯಾಕೆ ಓದ್ಕೊಂಡು ಹೋಗ್ತಾರೆ ಅಂತ ಕೊಟ್ಟು ಸೀದಾ ಬೈಕ್ ಹತ್ಕೊಂಡು ಸೀದಾ ಹೋಗ್ತಾ ಇರು. ಹಿಂಗೆ ಸ್ಟ್ರೈಟ್ ಆಗ್ಬಿಟ್ಟು ರೈಟ್ ತಿರ್ಕಿದ್ರೆ ಸೀದಾ ನಿಮ್ಮ 3 ರೋಡು, ಮತ್ತೆ ಅದೆಲ್ಲೂ ಏನು ಕ್ರಾಸ್ ಆಗಬೇಡ. ಸೀದಾ ಹೋಗ್ಬಿಟ್ರೆ ಸೀದಾ ನಿಮ್ಮ ಮನೆ ಬಾಕ್ಲಿಗೆ ಹೋಗ್ಬಿಡ್ತೀಯ. ಆಯಿತಾ? ಕೊಟ್ಟು ರೈಟ್ ಹೇಳು, ಬಂದಾರಿ ಸುಂಕ ಇಲ್ಲ ಅಂತ ಹೋಗ್ತಾ ಇರು. ಎಲ್ಲಿ ಬಿಡಿಸೋದು? ಇಲ್ಲಿ ಲೇಟೇ ಬಿಡಿಸ್ಕೊಂಡು. ಹಾಂ, ಏನು ಮಾಡ್ತಿದ್ದೀಯ? ಹಾಂ, ಹೆಂಗಿದ್ರಸ್ತೆ? ಇಲ್ಲ, ನೀಟಾಗಿ ಇಟ್ಕೊಳ. ಹಾಂ, ಬತ್ತಾ ಇಲ್ಲ. ಹಾಂ, ಬತ್ತಾ ಇಲ್ಲ. ಹಾಂ, ಇಲ್ಲ. ಇಷ್ಟೇ ಪಾಯಿಂಟ್ ಮಾಡೋದು. ಹೆಂಗೆ ಮಾಡಿದೆ? ಹೆಂಗಾರ ಇಲ್ಲಿ ನೀರೈತಂಗಾರೆ? ಇಲ್ಲಿ ನೀರೈತಾ? ಕೊರ್ಸನ ಬೋರ ನನ್ನ ಪಾಯಿಂಟ್ ಮಾಡೋ ಬಂದಿದ್ರು ಅವಂಗಂದ ನನ್ನ ಕೈ ಜಲ್ರಾಗೈತಿ ಅಂತಂದ. ನನ್ನ ಕೈ ಐತಿ ನೋಡು, ನೀರ್ ಕಣಪ್ಪ ಕೈ ಜಲ್ರಾಗೈತಿ ತೋರ್ಸಂತೀರ ಕೈ ನೋಡು. ಅದೊಂದು ಗುಟ್ಟಿಗೆಲ್ಲ ಐತಿ ಅಂದ, ಅದು ಯಾಗೇನ ಗೊತ್ತಿಲ್ಲ. ಹೌದೇ? ಒಂದಿನ ಸರಿ ನೋಡಿ ಗೇಬಸನ ನೀಟ್ ತೋರ್ಸ. ಹಾಂ, ಅದು ಹಿಂಗೆ ಸಾಧ್ಯ? ಕಾಯಿ ಕುಡಿಲಿ ನಮ್ಮ ಕೈಯಾಗ ಜಲ್ದ್ರಾಕಿ ಇರ್ತಾನೆ, ನೋಡೋಣ. ನೀನು ಹೋಗಿ ಮುಂದಕ್ಕೆ. ನೆಕ್ಸ್ಟ್ ಹುಡುಗಿ ಗುಂಡಿಸ್ಕೊಂಬರಂಗಾಗಿ ಸಾಕು. ಒಬ್ಬನೇ ಕುತ್ಕೋದು ಬೇಜಾರಿಲ್ವಾ?
ಕೊಟ್ಟಾಗ ದುಡ್ಡ ಇರಲಿ ಪರವಾಗಿಲ್ಲ, ಇಟ್ಕೊಳಕ್ಕೆ ಬಾರಾದ್ರೆ ಸೇಫ್ಟಿ ಮಾಡ್ತೀವಿ ಕೊಡು. ಸೇಫ್ಟಿ ಮಾಡ್ತೀವಿ ಕೊಡು. ಸೇಫ್ಟಿಯಲ್ಲಿ ಹಾಕಾರ್ಲಿ ಉಂಡಿಗೆ ಹಾಕ್ಬತ್ತಿ. ಕರೆಕ್ಟು. ತಿರುಪ್ತಿಗೆ ಉಂಡಿ ಹಾಕ್ಬಿಡ್ತಾರೆ ಕೊಡು. ಅಂಕು ಹುಷಾರಿಟ್ಕೊಂಡು ಮನೆ. ಏಯ್ ಪ್ಯಾಂಟ್ ಜಮ್ಗಿಕ್ಕೆಲ್ಲ ಅಲ್ಲ ಅಲ್ಲ, ಅಲ್ಲಿದ್ರೆ ಬೆಸ್ಟ್. ಪ್ಯಾಂಟ್ ಜಮ್ ಸರಿ ಹೋಗಲ್ಲ, ಅದು ಹೋಗ್ಬಿಡುತ್ತದು, ಅದು ಬೆಸ್ಟು. ಆದ್ರೂ ಹುಷಾರಾಗಿ ಗಾಳಿ ಬೇರೆ. ಕವರ್ ದಿಕ್ಕೆಂದಿಕ್ಕೆಂತೀಯ? ಏಯ್ ಹೆಲ್ಮೆಟ್ ಹಾಕೊಂಬರ, ಇನ್ನೊಂದು ಬರ್ಬೇಕಾರೆ ಹೆಲ್ಮೆಟ್ ಹಾಕೊಂಬ. ಗೊತ್ತಾಗಲ್ವಾ ನಿನಗೆ ಬೈಕ್ ತಂದು ಹೆಲ್ಮೆಟ್ ತಗೋಬೇಕು ಅಂತ? ಅಯ್ಯೋ ನೆಂದೈತಿದು. ಹಾಂ ಹ್ಞೂ ಹುಷಾರು ಬಾಯ್. ಮುಡಿಸ್ತಿದೀವಿ. ಹೆಲ್ಮೆಟ್ ಸೇಫ್ಟಿ ಮುಖ್ಯ. ನಮ್ಮ ಅಣ್ಣ ಬಂದ್ಬಿಟ್ಟು ಏನೋ ಸ್ವಲ್ಪ ಕೆಲಸ ಐತೆ ಅಂತ ಇಲ್ಲ ಊರ ಹತ್ರ ಬಂದಿದ್ದೆ ಅಂತ ನನಗೆ ಮನೆ ಹತ್ರ ಬಂದಿದ್ದ. ಮತ್ತು ಮಾತಾಡಿಸ್ಕೊಂಡು ಅವನು ಹೋದ. ಆವಾಗ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅಷ್ಟೇ. ಆಮೇಲೆ ಇಲ್ಲಿ ಬಂದುಬಿಟ್ಟು ನೈಟ್ ಊಟಕ್ಕೆ ಹೆಸರು ಕಾಳು ಸಾಂಬಾರು ಮಾಡಿದ್ದೆ ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ. ಏನಿಲ್ಲ ಸಿಂಪಲ್ಲು. ನನ್ನ ಮಗಳು ನೋಡಿ ಯಾವಾಗಲೂ ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಒಂದು ಸೀರೆಯಲ್ಲಿ ಎಂಥದ್ದು ವೇಲಲ್ಲಿ ಸೀರೆ ಉಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಅಷ್ಟೇ ಮನೇಲಿದ್ದು ಅಂದರೆ ಒಂದು ವೇಲ್ ಕೊಟ್ಬಿಟ್ರೆ ಸಾಕು, ಒಂದು 2 ವೇಲ್ ಕೊಟ್ಬಿಟ್ರೆ ಇಲ್ಲ ಯಾವ್ದಾದ್ರು ಒಂದು ಹಳೆ ಸೀರೆ ಕೊಟ್ಬಿಟ್ರೆ ಅದನ್ನೇ ಸೀರೆ ಥರ ಉಡ್ಕೊಳ್ಳೋದು, ಆಟ ಆಡೋದು. ಅವಳದೇ ಕಾಟ ಏನು ಜಾಸ್ತಿ ಇರೋಲ್ಲ, ಇಲ್ಲ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಅವಳದೇ ಜಾಸ್ತಿ ಕಾಟ ಏನಿರಲ್ಲ, ಆಟ ಆಡ್ಕೊತಾಳೆ. ಆಮೇಲೆ ಇವಾಗ ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತು ಯಾರೆಲ್ಲ ನನ್ನ ವೀಡಿಯೋನ ಕೊನೆ ತನಕ ನೋಡಿದ್ದೀರಾ, ಇದೇ ಥರ ಕೊನೆ ತನಕ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ.